ಹೆಗಡೆ ಅವ್ರ ಮೂಲಕ ಅದನ್ನು ಅನುಷ್ಠಾನಗೊಳಿಸ್ಬೇಕಂತ ಹೊರಟಾಗ ಮತ್ತೆ ಅದಕ್ಕೆ ವಿರೋಧ ಮಾಡಿ ಅದು ಅನುಸರಿಸಿದರು ಈ ಬಿ ಜೆ ಪಿಗರು ಮತ್ತು ಬಿ ಜೆ ಪಿ ಬೆಂಬಲಿತ ಪಕ್ಷದವರು. ಈಗ ಆರಂಭದಲ್ಲಿ ವಿಘ್ನ ಪ್ರಥಮ ಚುಂಬಳಂ ದಂತ ಭಗ್ನಂ ಅಂದಂಗೆ ನಮ್ಮ ಸುನೀಲ್ ಕುಮಾರ್ ಅವರು ಗಡಬಡಿ ಮಾಡಬೇಡ್ರಿ ಅಲ್ರಿ. ಎಷ್ಟು ವರ್ಷಗಳಾದವು ರೀ ಪಾಪ ಈ ಒಂದು ಮೀಸಲಾತಿ ಸಲುವಾಗಿ ಅನ್ಯಾಯಕ್ಕೊಳಗಾಗುವಂಥದ್ದು. ಅದರಲ್ಲೂ ಒ ಬಿ ಸಿ ಜನಕ್ಕೆ ಮಧ್ಯದಾಗೆ ನಾವು ಭಾಳ ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂದರೆ ತಿಳ್ಕೊಳ್ಳೋಂಥ ವಿಷಯ ಏನಂದ್ರೆ ಮೀಸಲಾತಿಯನ್ನು ರೆಕಮೆಂಡ್ ಮಾಡಿದ್ದು ಕೇವಲ ಅಸ್ಪೃಶ್ಯರಿಗೆ ಮಾತ್ರ. ಅಂಬೇಡ್ಕರ್ ಮಾಡಿದ್ದು ಇದನ್ನಷ್ಟೆ. ಆ ನಂತರದಲ್ಲಿ ಜಾತಿಗಳು ಸೇರಿಸಿರಿ ಮಾಡಿದ್ರಿ ಎಲ್ಲರ ಕಾಲಕ್ಕೆ ಎಲ್ಲ ರಾಜಕಾರಣಿಗಳು ಇದನ್ನು ಗಬ್ಬೆದ್ದು ಬೆಳೆಸಿದ್ರಿ. ಕಡೆಗೆ ಬ್ಯಾಸತ್ತ ಕಾಂಶಿರಾಮ್ ಹೇಳಿದರು ಯಾರ್ಯಾರು ಎಷ್ಟೆಷ್ಟು ಜನಸಂಖ್ಯೆ ಇದೆ ರೀ ಅದನ್ನು ಕಾಂಶಿರಾಮ್ ಹೇಳಿದ ಮಾತಿದು. ಮತ್ತು ಇವತ್ತಿಗೂ ಅದನ್ನು ನಮ್ಮ ಬಹುಜನ ಪಕ್ಷ ಅದರ ನಾಯಕಿ ನಿಮ್ಗೆ ಗೊತ್ತದ ಮಾಯಾವತಿ ಅವರು ಅದನ್ನು ಒತ್ತಡ ತರ್ತಾ ಇದ್ದಾರೆ. ಯಾರ್ಯಾರು ಎಷ್ಟದ ಪ್ರಮಾಣ ಆ ಪ್ರಮಾಣ ರಿಸರ್ವೇಷನ್ ಕೊಟ್ಬಿಡ್ರಿ ಈ ಒಂದು ಹಿನ್ನೆಲೆಯಲ್ಲಿ ಬಂದು ಹೋಗಿಬಿಡ್ತು. ಈಗ ಇದನ್ನೇನೋ ಒಂದು ಮಾಡಬೇಕಪ್ಪ ಇನ್ನು ಒಂದು 15 ದಿವಸ ಮುಗಿಸ್ರಿ. 15 ದಿವಸ ಅಂದ್ರೆ 15 ದಿವಸಕ್ಕೆ ಆಗೋದ್ರಿ ಇದು. ಇಟ್ ವಿಲ್ ಟೇಕ್ ಟೈಮ್. ನೋಡಿರಿ ಮೊನ್ನೆ ಒಳ ಮೀಸಲಾತಿದ್ದು 2 ತಿಂಗಳು ತೊಗೊಳ್ತು. ಎಷ್ಟು ಸಾಧ್ಯ ಸೈಂಟಿಫಿಕಾಗಿ ಮಾಡಿತ್ತು ಆದರೂ ತಕರಾರು ಬಂದು ನಾವು ಕೊನೆಗೂ ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ ಜಗಳ ತೆಗೆದ್ರೆ ಕಡೆಗೆ 5 ಮಾಡಿ ಸಮಾಧಾನ ಮಾಡಿದ್ರು. ಇನ್ನೂ ಸಮಾಧಾನ ಇಲ್ಲ, ಅದು ಮತ್ತೆ ನಡೀತಾನೆ ಇದೆ. ಇದು ನಡೀತಲ್ಲ ನಿರಂತರ. ಯಾರಿಗೆ ಎಣ್ಣೆ ಎಣಿಸ್ತದ ಅವರು 4 ಮಂದಿ ಕಟ್ಕೊಂಡು ಜಯ ಈಗ ಶುರು ಮಾಡಿದ್ರು ನೋಡು. ನಮ್ಮ ಬಿ ಜೆ ಪಿಗರು ಆರಂಭದಲ್ಲಿ ಕಲ್ಲು ಹೆಸರಿಗೆ ಶುರು ಮಾಡಿದ್ರು. ಇಲ್ಲ ಇದು ತಪ್ಪದ, ಇದು ಸರಿ ಇಲ್ಲ, ಇವ್ರು ಶುರು ಮಾಡಿದ್ರು. ಇವ್ರು ಹೇಳಿದ ಮತ್ತು ಇನ್ನೊಂದು ಲೆಫ್ಟ್ ಹೋಗಿದಾರೆ ಹಾಕಿಬಿಡ್ತಾರೆ ಮತ್ತೆ ಬೇರೆದವ್ರು. ಇಲ್ಲ ಅವ್ರು ಹೇಳಿದ ಸರಿ ಇಲ್ಲ, ನಾವು ಹೇಳೋದು ಸರಿ ಐತಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನೀವು ಸರಿ ಇಲ್ಲ, ನಾವು ಸರಿ. ನೋಡಿರಿ ನಿಜವಾಗಿಯೂ ದಲಿತರದ್ದು ನಾವು ಕರ್ಕೊಳ್ತೀವಿ ಇವತ್ತು ಅದರ ಸಮಾಜ ಜನ ಅಥವಾ ನಮ್ಮ ಬಾಂಧವರು ಅವರು ಅನ್ಯಾಯಕ್ಕಾಗದವರು ಕಾಲಕ್ಕೆ ಎಲ್ಲರಿಂದ ಮೇಲ್ಜಾತಿಗಳಿಂದ ಮೇಲ್ವರ್ಣೀಯರಿಂದ ಅವರು ಸಹಿತ ಅವರಲ್ಲೂ ಈಗ ನೋಡಿರಿ